ಹಲೋ, ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ, ಸುಸ್ವಾಗತ ತಮ್ಮೆಲ್ರಿಗೂ. ಯಾರೆಲ್ಲ ನನಗೆ ಎಂಕರೇಜ್ ಮಾಡ್ತಿದ್ದೀರಾ ತಮ್ಮೆಲ್ರಿಗೂ ನನ್ನ ಧನ್ಯವಾದ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಮ್ಮ ಸಂಬಂಧಗಳಲ್ಲಿ ಯಾವ ರೀತಿ ಬದಲಾವಣೆನ ನಾವು ಕಾಣ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ ಡಿವೈನ್ ಕಡೆಯಿಂದ. ದ ಮೂನ್ ಕಾರ್ಡ್. ಇದು ಫಸ್ಟ್ ಪೈಲ್, ಇದು ಸೆಕೆಂಡ್ ಪೈಲ್. ನಿಮಗೆ ಯಾವ ಪೈಲ್ ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ನೀವು ನೋಡ್ಬೋದು. ಆ ರೀಡಿಂಗ್ ನಿಮ್ದಾಗಿರುತ್ತೆ. ಹಲೋ, ವೆಲ್ಕಮ್ ಬ್ಯಾಕ್. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿರುತ್ತೆ ಡಿವೈನ್ ಕಡೆಯಿಂದ, ನಿಮ್ಮ ಸಂಬಂಧಗಳಲ್ಲಿ ಏನೆಲ್ಲ ಪರಿವರ್ತನೆಗಳಾಗ್ತಾ ಇದೆ ನೋಡೋಣ. ನೈಟ್ ಆಫ್ ಸಾರ್ಟ್ಸ್, ಸ್ಟಾರ್ ಕಾರ್ಡ್, ನೈನ್ ಆಫ್ ಪೆಂಟಿಕಲ್ಸ್, ದ ಡೆವಿಲ್ ಕಾರ್ಡ್, Page of Swords, Seven of Pentacles, Eight of Wands. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನೈಟ್ ಆಫ್ ಸ್ವಾರ್ಡ್ಸ್, ನಿಮಗೆ ಒಂದು ನಿಮ್ಮ ಸಂಬಂಧದಲ್ಲಿ ಏನು ಈ ಡೆವಿಲ್ ಎನರ್ಜಿ ಇತ್ತು, ಒಂದು ಏನು ಯಾರಾದರೂ ವ್ಯಸನಿಗಳು ಅಂತಾರಲ್ಲ, ಈ ಬ್ಯಾಡ್ ಹ್ಯಾಬಿಟ್ಸ್ ಯಾರಾದರೂ ಇಟ್ಕೊಂಡಿದ್ರೆ ಅದು ಎಲ್ಲ ಕಳೆದೋಗ್ತಾ ಇದೆ. ನಿಮ್ಮ ಪ್ರೀತಿಲಿ ಮೂನ್ ಹೇಗೆ ಬೆಳೀತಾ ಹೋಗುತ್ತೆ, ಫುಲ್ ಮೂನ್ ಇದರಲ್ಲಿ ನೋಡಿ, ಫುಲ್ ಮೂನ್ ಆಗಿ ಹೇಗೆ ನಗ್ತಾ ಇದೆ ಚಂದ್ರ, ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಫುಲ್ ಮೂನ್ ನಿಮ್ಮ ಸಂಬಂಧದಲ್ಲಿ ಒಂದು ಸಮಾಧಾನಕರವಾದ ಸಂತೃಪ್ತಿಯಾದ ವಾತಾವರಣ ಮತ್ತು ನೋಡಿ ಇಲ್ಲಿ ವಿಜಯ ಎಲ್ಲನೂ ನಿಮಗೆ ದೊರೀತಾ ಇದೆ.
ಹ್ಮ್ ನೋಡಿ, ಇದು ನಂಬರ್ 9, ಇದು ನಂಬರ್ 8. ಅಂದ್ರೆ ಹಂತವಾಗಿ ಚಂದ್ರ ಹೇಗೆ ಬೆಳೀತಾನೆ ಹಾಗೆ ನಿಮ್ಮ ಸಂಬಂಧದಲ್ಲಿ ಒಂದು ಪ್ರೀತಿ, ಬಾಂಧವ್ಯ, ಒಂದು ಒಳ್ಳೆ ಟ್ರಾನ್ಸ್ಫರ್ಮೇಶನ್ ನಿಮ್ಮಲ್ಲಿ ಬರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹೀಲ್ ಆಗ್ತಾ ಇದೆ ನಿಮ್ಮ ಸಂಬಂಧದಲ್ಲಿ, ಹೀಲ್ ಮಾಡ್ತಾ ಇದ್ದಾರೆ ಡಿವೈನ್ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರಾದ್ರೂ ಮನಸ್ತಾಪದಿಂದ ಕೋಪ ಮಾಡ್ಕೊಂಡಿದ್ರೆ ಅವರಿಗೆ ಒಂದು ಫೋನ್ ಕಾಲ್ಸ್ ಬರಬಹುದು. ನೀವು ಯಾರ ಜೊತೆ ಮಾತು ಬಿಟ್ಟಿರ್ತೀರಾ, ಅಥವಾ ಸಂಬಂಧ ಅಂದ್ರೇನೆ ಒಂದು ಗಂಡ ಹೆಂಡತಿ ಅಂತಾನೆ ಅಲ್ಲ, ಯಾವುದೇ ಸಂಬಂಧ ಆಗಿರ್ಬೋದು, ಒಂದು ಮಗು ಇರ್ಬೋದು, ಮಕ್ಳಿರ್ಬೋದು, ಪ್ರೇಮಿಗಳಿರ್ಬೋದು, ಗಂಡ ಹೆಂಡತಿ ಇರ್ಬೋದು, ಅತ್ತೆ ಮಾವ ಇರ್ಬೋದು, ಅಕ್ಕ ತಂಗಿ, ಅಣ್ಣ ತಮ್ಮ, ಈ ತರ ಎಲ್ಲ ಸಂಬಂಧಗಳಲ್ಲೂ ಅದರಲ್ಲಿ ಒಂದು ನಿಮಗೆ ಡೆವಿಲ್ ಎನರ್ಜಿ ಇದ್ರೆ ಅದು ಹೀಲ್ ಆಗ್ತಾ ಇದೆ. ಅವರಿಂದ ನಿಮಗೆ ಕರೆ ಬರ್ತಾ ಇದೆ. ಮತ್ತೆ ನಂಬರ್ 8, ನಿಮ್ಮ ಪ್ರೀತಿಲಿ ಒಂದು ಇನ್ಫಿನಿಟಿ ಸಿಗ್ತಾ ಇದೆ. ಅದು ಆದಷ್ಟು ಬೇಗ ನಿಮಗೆ ಸಿಗ್ತಿದೆ. ನಿಮ್ಮ ಬಾಂಧವ್ಯದಲ್ಲಿ ಒಂದು ಒಳ್ಳೆ ಟ್ರಾನ್ಸ್ಫರ್ಮೇಶನ್ನು ಸಿಗ್ತಿದೆ. ನಿಮ್ಮ ಇದರಲ್ಲಿ ಏನು ಒಂದು ಮನಸ್ತಾಪ, ಒಂದು ಏನು ನಿಮ್ಮ ಸಂಬಂಧಗಳಲ್ಲಿ ಒಂದು ಏನು ಕಣ್ಣ ಮುಚ್ಚಾಲೆ ಆಟ ತರ ಏನಿತ್ತು ಅದೆಲ್ಲ ಒಂದು ಇದು ಒಂದು ವ್ಯಾನಿಷ್ ಆಗ್ತಾ ಇದೆ. ನೋಡಿ, ಇಲ್ಲಿ ಗಾಳಿ ಬಂದಿದೆಯಲ್ಲ, ಅದನ್ನೆಲ್ಲ ಕುಚ್ಕೊಂಡು ತೂರ್ಕೊಂಡು ಹೋಗ್ತಾ ಇದೆ. ಆ ಕೊಳೆ ಅನ್ನೋದು, ಆ ಗಲೀಜ್ ಏನಿತ್ತು, ಜಳ್ಳು ಅನ್ನೋದು, ಇವಾಗ ಭತ್ತನೇ ಆಗ್ಲಿ, ಗಾಳಿಲಿ ಭತ್ತ, ರಾಗಿ ಆ ತರ ಎಲ್ಲ ತೂರ್ತಾ ಇದ್ರೆ ಮೇಲ್ಗಡೆ ಇರೋ ಜಳ್ಳೆಲ್ಲ ಅದ್ರದ್ದು ಸಿಪ್ಪೆ ಅದು ಇದು ಎಲ್ಲ ತೂರ್ಕೊಂಡೋಗಿ ಕ್ಲೀನ್ ಆಗಲ್ವ, ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ದು ಏನು ನೆಗೆಟಿವಿಟಿ ಏನಿತ್ತು ಅದೆಲ್ಲ ತೂರ್ಕೊಂಡೋಗಿ ಅದರಲ್ಲಿ ನೀವು ಒಂದು ಶ್ರದ್ಧೆಯಿಂದ, ಸಮೃದ್ಧಿಯಿಂದ, ಪ್ರೀತಿಯಿಂದ ಇನ್ ಮುಂದೆ ನೀವು ಜೀವನ ಮಾಡ್ತೀರಾ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಹೀಲಿಂಗ್ ಆಗ್ತಾ ಇದೆ. ನಿಮ್ಮ ಬಾಂಧವ್ಯದಲ್ಲಿ ಒಂದು ಏನು ಇದಾಗಿತ್ತು ಅದು ರಿಪೇರ್ ಆಗ್ತಾ ಇದೆ. ರಿಪೇರ್ ಆಗ್ತಾ ಇದೆ. ಒಂದು ಪ್ರೊಟೆಕ್ಷನ್ ಇದೆ. ನೋಡಿ, ಇವರು ಬಟ್ಟೆ ಒಂದು ಸುರಕ್ಷಿತವಾಗಿ ಹಾಕೊಂಡಿದಾರಲ್ಲ, ಆ ತರ ಒಂದು ಸುರಕ್ಷಿತತೆ, ಸಮೃದ್ಧಿತನ ನಿಮ್ಮ ಪ್ರೀತಿಲಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಡಿವೈನ್ ನಿಮ್ಗೆ. ಅದು ಆದಷ್ಟು ಬೇಗ ನಿಮ್ಗೆ ಆ ಟ್ರಾನ್ಸ್ಫರ್ಮೇಶನ್ ತಂದು ಕೊಡ್ತಾ ಇದ್ದಾರೆ. ಚಂದ್ರ ಅಂದ್ರೇನೆ ಒಂದು ಪ್ರೀತಿ. ಇವಾಗ ಪ್ರೀತಿ ಹುಟ್ಟೋದು ಒಂಥರ ಚಂದ್ರನ್ ನೋಡ್ದಾಗೆ ಒಂದು ಪ್ರೀತಿ ಭಾವನೆ ಎಲ್ಲ ಹುಟ್ಟೋದು. ಅದು ಹೇಗೆ ಪ್ರೀತಿ, ಚಂದ್ರ ಹೇಗೆ ಯಾವಾಗ್ಲೂ ಅವನು ದೂರ ಇದ್ರುನು ಒಂದು ಬಚ್ಚಿಕೊಂಡು ಎಲ್ಲೋ, ಇವಾಗ ಅಮಾವಾಸ್ಯೆ ಬಂದ್ರೆ ಎಲ್ಲ ಕರ್ಗೋಗಿರ್ತಾನೆ, ಆದ್ರೂ ಅವನು ಆ ಪ್ರೀತಿ ಶಾಶ್ವತ ಇರುತ್ತೆ. ಚಂದಮಾಮ ಬೆಳೀತಾ ಇರ್ತಾನೆ, ಆ ಚಂದಮಾಮನ್ ಪ್ರೀತಿ ಇದ್ದೇ ಇರುತ್ತೆ ಶಾಶ್ವತವಾಗಿ. ಪ್ರೀತಿ ಅರಳೋದೆ ಒಂದು ಚಂದ್ರನಿಂದ ಅನ್ನೋದು. ಯಾಕಂದ್ರೆ ಸೂರ್ಯ ಹೌದು ಬದುಕು ಕಟ್ಕೊಡ್ತಾರೆ ಸೂರ್ಯ, ಆದ್ರೆ ಚಂದ್ರ ಒಂದು ಪ್ರೀತಿನ ಹುಟ್ಟಾಕ್ತಾರೆ. ಎಂಥವ್ರಲ್ಲೂ ಒಂದು ರಾತ್ರಿ ಒಂದು ನೈಟ್ ಆಕಾಶ ನೋಡಿದ್ರೆ ಒಂದು ಏನೋ ಒಂದು ರಿಲ್ಯಾಕ್ಸೇಷನ್, ಇದು ಆ ಒಂದು ಪ್ರೀತಿ ಎಂದೆಂದಿಗೂ ಅದು ಶಾಶ್ವತ ಅನ್ನೋದು. ಒಂದು ಸೂರ್ಯ ಚಂದ್ರ ಇರೋವರೆಗೂ, ನೋಡಿ ಇಲ್ಲಿ ಸೂರ್ಯ ಚಂದ್ರ ಇಬ್ರು ಕಾಣ್ತಾರೆ ಇದ್ರಲ್ಲಿ, ಅವ್ರಿರೋವರೆಗೂ ನಿಮ್ಮ ಪ್ರೀತಿ ಶಾಶ್ವತ ಅನ್ನೋ ತರ ಡಿವೈನ್ ನಿಮ್ಗೆ ತೋರಿಸ್ತಾ ಇರೋದು. ಇಷ್ಟು ದಿನ ಏನು ನಿಮ್ಮ ಬುದ್ಧಿಯಲ್ಲಿ ಇದು ನೋಡಿ, ಇಲ್ಲಿ ಇದು ಕಾರ್ಟೂನಲ್ಲೆಲ್ಲ ಒಂದು ಸುತ್ಕೆಲಿ ಹಿಂಗ್ ಹೊಡೆದ್ರೆ ಟಣ್ ಅಂತ ನಕ್ಷತ್ರ ಬರುತ್ತಲ್ಲ, ಆ ತರ ಹಂಗ್ ಹೊಡೆದು ನಿಮ್ಮಲ್ಲಿ ಆ ಬುದ್ಧಿ ಜಾಗೃತಿ ಆಗ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಪವರು ಜಾಗೃತಿ ಆಗ್ತಾ ಇದೆ. ಇಲ್ಲ, ನಾನು
ನನ್ನ ಸಂಬಂಧಕ್ಕಾಗಿ ನಾನು ಶ್ರಮಿಸ್ಬೇಕು, ನನ್ನ ಸಂಬಂಧನ ಪ್ರೊಟೆಕ್ಟ್ ಮಾಡಬೇಕು, ಒಂದು ಪವರ್ನ ನಾನು ನನ್ನ ಹತೋಟಿಲಿ ನನ್ನನ್ನು ನಾನು ಹತೋಟಿಲಿ ಇಟ್ಕೊಂಡು ನನ್ನ ಸಂಸಾರನು ನಾನು ಹತೋಟಿಲಿ ಇಟ್ಕೊಳ್ಬೇಕು. ಯಾರಾದರೂ ಮದ್ಯಪಾನ, ಧೂಮಪಾನ ಈ ಥರ ಏನೋ ಒಂದು ಹ್ಯಾಬಿಟ್ ಇಟ್ಕೊಂಡಿದ್ರೆ ಅದನ್ನೆಲ್ಲ ಹೋಗ್ತಾ ಇದೆ. ಇನ್ನು ಒಳ್ಳೇದು ಬರ್ತಾ ಇದೆ, ಕೆಟ್ಟದ್ದು ಹೋಗ್ತಾ ಇದೆ. ಈ ಥರ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಅದು ಹೀಲ್ ಆಗಿ ನೀವುಗಳು ಸ್ಟಾರ್ ಆಗ್ತಾ ಇದ್ದೀರಾ. ಅಥವಾ ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ ನೀವುಗಳು ಯಾರಾದರೂ ಸ್ಟಾರ್ ಇರ್ಬೋದು, ಒಂದು ರೆಕಗ್ನೈಸ್ ಪೀಪಲ್ ಇರ್ಬೋದು. ಇದು ನಿಮ್ಮ ರೀಡಿಂಗ್. ನಿಮ್ಮ ಸಂಬಂಧದಲ್ಲಿ ಕೆಟ್ಟದ್ದು ಹೋಗಿ ನಿಮ್ಮ ಏನೇ ನ್ಯೂನ್ಯತೆ ಇದ್ರೂ ಅದು ಪ್ಯಾಚ್ ಅದನ್ನ ನೀವು ಸರಿ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಕಡೆಯಿಂದ ಏನು ಮೆಸೇಜ್ ಇದೆ ತಿಳ್ಕೊಳ್ಳೋಣ. ನಿಮ್ಮ ಸಂಬಂಧಗಳಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಪೇಜ್ ಆಫ್ ವಾಂಡ್ಸ್, 4 ಆಫ್ ಸ್ವಾರ್ಡ್ಸ್, ಟೆಂಪರೆನ್ಸ್, 2 ಆಫ್ ಕಪ್ಸ್, 2 ಆಫ್ swords, the Hierophant, the High Priestess, ನಿಮ್ಮ ಫಸ್ಟ್ ನಾನು ತೆಗೆದ ತಕ್ಷಣ ಏನು ಬಂತು ಅಂದರೆ, ನಿಮ್ಮಲ್ಲಿ ಏನು ಒಳಗೊಂದು ಹೊರಗೊಂದು ಒಂದು ಆ ಬುದ್ಧಿ ಏನಿತ್ತು ಅದು ಆಗ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮತ್ತು ನಿಮ್ಮ ಪ್ರೀತಿ ಬಾಂಧವ್ಯ ಒಂದು ಬ್ಯಾಲೆನ್ಸಿಂಗ್ ಆಗಿ ಬರ್ತಾ ಇದೆ, ಬ್ಯಾಲೆನ್ಸ್ ಆಗ್ತಾ ಇದೆ. ಇಷ್ಟು ದಿನ ನೀವು ನಾನು ಈ ದಾರಿ ನೀನು ಆ ದಾರಿ ಅಂತ ಒಂದು ಕಣ್ಣು ಕಟ್ಟಿದಾಗೆ ನೀವು ಒಂದು ಜೀವನ ಮಾಡ್ತಾ ಇದ್ರೆ ನಿಮಗೆ ಒಂದು ಭಗವಂತ ಒಂದು ಹೀಲಿಂಗ್ ಕಳಿಸ್ತಾ ಇದ್ದಾರೆ. ನಿಮ್ಮ ಪ್ರಾರ್ಥನೆ ಭಗವಂತನಿಗೆ ಮುಟ್ಟಿದೆ. ಏನು ನೀವು ಒಂದು ಒಳ್ಳೆ ಪ್ರೀತಿಗಾಗಿ ನೀವು ಏನು ಪರಿತಪಿಸ್ತಾ ಇದ್ರಿ ಆ ಪ್ರೀತಿ ನಿಮಗೆ ದೊರೀತಾ ಇದೆ. ಅದು ಒಂದು ಯಾರಾದರೂ ನಿಮಗೆ ಒಬ್ರು ಒಂದು ನ್ಯಾಯವಾಗಿ ಒಂದು ನಿಮ್ಮಲ್ಲಿ ಒಂದು ಇತ್ಯರ್ಥ ಮಾಡ್ಬೋದು. ನೋಡಿ ಇಲ್ಲಿ ಇವರು ಇಲ್ಲಿ ಕೂತ್ಕೊಂಡಿದ್ದಾರೆ ಇಬ್ರು. ಈ ತರ ನಿಮ್ಮಿಬ್ರಿಗೆ ಬೇರೆ ಯಾರಾದ್ರೂ ಬುದ್ಧಿ ಹೇಳ್ಬಹುದು, ಬುದ್ಧಿ ಹೇಳಿ ನಿಮ್ಮನ್ನ ಒಂದು ಮಾಡ್ತಾ ಇರ್ಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಲ್ಲ ಅಂದ್ರೆ ನಿಮ್ಮ ಭಗವಂತನ ಪ್ರಾರ್ಥನೆ ಇದೆಯಲ್ಲ, ಭಗವಂತನೇ ನಿಮ್ಗೆ ಒಂದಾಗೋ ಹಾಗೆ ಆ ಕೀಲಿ ಕೈ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಕೀಲಿ ಕೈ ಕೊಟ್ಟಿದ್ದಾರೆ. ನಿಮ್ಮಿಬ್ರು ಪ್ರೀತಿ ಇನ್ನು ಒಂದು ಶಾಶ್ವತವಾದ ಪ್ರೀತಿ. ಇನ್ ಮುಂದೆ ನೀವು ನಿಮ್ಮ ಒಳಗಡೆ ಏನು ಒಂದು ಮನಸ್ತಾಪ ಒಂದು ಏನು
ಗುರಿ ಇಲ್ದೇನೆ ಆ ದುಃಖದಲ್ಲಿ ಏನು ಮುಳುಗಿದ್ರೆ ಅದರಿಂದ ನೀವು ಎದ್ದು ಬರ್ತಾ ಇದ್ದೀರಾ. ನಿಮ್ಮಲ್ಲಿ ಒಂದು ನೋಡಿ ಇಲ್ಲಿ ಮೂನ್ ಅಂತ ಇದೆ, ಇಲ್ಲೂ ದ ಮೂನ್ ಕಾರ್ಡ್ ಬಂತು. ಇದು ಪ್ರೀತಿ, ಮೂನ್ ಅಂದ್ರೇನೆ ಪ್ರೀತಿ. ಆ ಪ್ರೀತಿ ಇನ್ ಮುಂದೆ ಫುಲ್ ಮೂನ್ ಆಗ್ತಾ ಇದೆ. ನೋಡಿ ಇಲ್ಲಿ ಹಾಫ್ ಮೂನ್ ಇತ್ತು, ಇನ್ನು ಅದು ಬೆಳೆದು ಫುಲ್ ಮೂನ್ ಆಗ್ತಾ ಇದೆ. ಬ್ಯಾಲೆನ್ಸ್ ಬರ್ತಾ ಇದೆ. ನಿಮ್ಮಲ್ಲಿ ಏನು ಒಂದು ಗೊಂದಲ ಏನಿತ್ತು, ಅತೃಪ್ತಿ ಏನಿತ್ತು, ಅದೆಲ್ಲ ಭಗವಂತ ಹೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ ಪವರು ತುಂಬಾ ಚೆನ್ನಾಗಾಗ್ತಾ ಇದೆ. ನೋಡಿ ಇಲ್ಲೂ ಮತ್ತೆ ಇಲ್ಲೂ ಅಷ್ಟೇ. ಒಂದು ಜ್ಞಾನ, ಇನ್ಮೇಲೆ ಒಂದು ಜ್ಞಾನ ನಿಮಗ್ ಸಿಗುತ್ತೆ. ಆ ಜ್ಞಾನದ ಕೀಲಿಕೈ ನಿಮಗ್ ಸಿಗುತ್ತೆ. ಒಂದು ಹೇಗೆ ನಾನು ನನ್ನ ಬಾಂಧವ್ಯನ ನಾನು ಹೇಗೆ ಇಟ್ಕೊಳ್ಳಿ ಅನ್ನೋದನ್ನ, ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡೋದು, ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಳ್ಳೋದು, ಆ ಥರ ಒಂದು ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜೀವನದಲ್ಲಿ ಸಿಗ್ತಾ ಇದೆ. ಅಂತ ಒಂದು ಗೆಲುವು ನಿಮಗೆ ಸಿಗ್ತಾ ಇದೆ, ಅಂತ ಒಂದು ಸಂತೃಪ್ತಿ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಸೆಕೆಂಡ್ ಪೈಲ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಒಂದು ಅಸಹಾಯಕತೆ, ಒಂದು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಹಾಗೆ ಒಳಗೊಂದು ಹೊರಗೊಂದು ಈ ಥರ ಏನಿತ್ತು ಅದೆಲ್ಲ ಬ್ಯಾಲೆನ್ಸಿಗೆ ಬರ್ತಾ ಇದೆ. ನಿಮ್ಮಲ್ಲಿ ಒಂದು ಸಮೃದ್ಧಿತನ, ಪ್ರೀತಿಲಿ ಸಂತೋಷ ಎಲ್ಲನೂ ಸಿಗ್ತಾ ಇದೆ. ವಿಜಯ ಸಿಗ್ತಾ ಇದೆ ನಿಮ್ಮ ಪ್ರೀತಿಗೆ. ನಿಮ್ಮ ಪ್ರೀತಿ ಚಂದಮಾಮನ್ ಥರ ಇಲ್ಲಿ ಆಫ್ ಮೂನ್ ನೋಡಿ, ಇಲ್ಲಿ ಫುಲ್ ಮೂನ್ ಆಗ್ತಾ ಇದೆ. ಅಂದರೆ ನಿಮ್ಮ ಪ್ರೀತಿ ಒಂದು ಫುಲ್ ಮೂನ್ ಬೆಳೀತಾ ಬೆಳೀತಾ ಹೋಗ್ತಾ ಇರುತ್ತೆ. ನಿಮ್ಮ ಪ್ರೀತಿ ಹೆಚ್ಚು ಪ್ರೀತಿಯುತವಾಗಿ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ ಥರ ಸಂತೃಪ್ತಿ ನಿಮಗೆ ಸಿಗುತ್ತೆ, ಸಂತೃಪ್ತಿ, ಸಮಾಧಾನ. ನೋಡಿ ಡಿವೈನ್ ನಿಮಗೆ ಹೀಲ್ ಮಾಡ್ತಾ ಇದ್ದಾರೆ, ಪ್ರೀತಿನ ಕೊಡ್ತಾ ಇದ್ದಾರೆ ನಿಮಗೆ. ನಿಮ್ಮ ಮೊರೆನ, ನಿಮ್ಮ ಪ್ರಾರ್ಥನೆನ, ನೀವು ಏನಕ್ಕೆ ಕಾಯ್ತಾ ಇದ್ರಿ ಆ ಪ್ರೀತಿ ನಿಮಗೆ ಸಿಗ್ತಾ ಇದೆ. ನಿಮ್ಮ ಸಂಬಂಧಗಳಲ್ಲಿ ಒಂದು ಸಮೃದ್ಧಿ, ಸಂತೋಷ, ಬ್ಯಾಲೆನ್ಸ್ ಎಲ್ಲನೂ ಸಿಗ್ತಾ ಇದೆ. ನೋಡಿ ಇಲ್ಲೂ ಚಂದ್ರ ಇದ್ದಾರೆ. ಇದು ಫುಲ್ ಮೂನ್ ಆಗಿದೆ. ನೋಡಿ ಇಲ್ಲಿ ಫಲ ಇದೆ, ನಿಮ್ಮ ಪ್ರೀತಿಲಿ ಫಲ ಉಂಟು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈ ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು.